ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ರಾಯರ ದಿವ್ಯ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ರಾಯರ 3 ದಿನದ ಅನುಷ್ಠಾನದ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಒಂದು ವ್ರತ ತುಂಬಾ ಸರಳವಾಗಿ ನಾವು ಮಾಡ್ಕೋಬಹುದಾದಂತಹ ವ್ರತ, ಹಾಗೆ ತುಂಬ ಪವರ್ಫುಲ್ ವ್ರತ ಅಂತ ಕೂಡ ಹೇಳ್ತೀನಿ. ಯಾಕೆ ಅಂದರೆ ನಾವೆಲ್ಲರೂ ಈ ವ್ರತನ ಆಚರಿಸೋದ್ರಿಂದ ಬೇಗ ನಾವು ರಾಯರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು ಅಂತಲೇ ಹೇಳಬಹುದು. ಇದು ತುಂಬ ಸರಳವಾಗಿ ನಾವು ಮಾಡ್ಕೋಬೋದು. ಇದಕ್ಕೆ ಯಾವುದೇ ತರಹದ ಹೆಚ್ಚು ಖರ್ಚುಗಳೇನೂ ಆಗಲ್ಲ. ನಾವು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ರಾಯರನ್ನ ಸ್ಮರಿಸ್ತಾ ಈ ಒಂದು ವ್ರತನ ಖಂಡಿತವಾಗ್ಲೂ ನೀವೆಲ್ಲರೂ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ಕೊಡ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾವು ಈ ವ್ರತನ ಮಾಡ್ತೀವಿ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ನೀವು ಗುರುವಾರದ ದಿನದಂದೇ ಶುರು ಮಾಡಿ. ಯಾಕೆ ಅಂದರೆ ಈ ಒಂದು ಸೇವೆನೇ ಅಲ್ಲ, ನಾವು ರಾಯರಿಗೆ ಯಾವುದೇ ಸೇವೆ ಸಲ್ಲಿಸಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರು ಅದನ್ನು ನೀವು ಗುರುವಾರದ ಒಂದು ದಿನ ಶುರು ಮಾಡಬೇಕಾಗತ್ತೆ. ಗುರುವಾರ ಅಂದ್ರೇ ನಮ್ಮ ರಾಯರ ವಾರ ಅಲ್ವಾ, ತುಂಬ ಒಳ್ಳೆಯದು ನೀವು ಗುರುವಾರ ಶುರು ಮಾಡೋದ್ರಿಂದ. ಮೊದಲಿಗೆ ಇಂದಿನ ದಿನವೇ ನೀವು ಮನೆಯೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೇಕಾಗತ್ತೆ. ನಾವು ಏನು ಪೂಜೆಗೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತೀವೋ ಅಷ್ಟೇ ಸಾಕು, ಬೇರೆ ಇದಕ್ಕೆ ಅಂತ ಸಪ್ರೇಟಾಗಿ ನೀವೇನು ಮಾಡ್ಕೊಳ್ಳೋದು ಬೇಡ. ಆದರೆ ಈ ಒಂದು ಪದಾರ್ಥನ ನೀವು ರಾಯರಿಗೆ ನೈವೇದ್ಯವಾಗಿಡಿ. ಈ ಒಂದು ವ್ರತದಲ್ಲಿ ತುಂಬಾ ಒಳ್ಳೆ ಫಲ ಕೊಡುತ್ತೆ. ಅದೇನಪ್ಪ ಅಂತಂದರೆ ಕೆಂಪು ಕಲ್ಸಕ್ಕರೆ. ಕೆಂಪು ಕಲ್ಸಕ್ಕರೆ ಅಂದರೆ ತುಂಬ ಇಷ್ಟ ರಾಯರಿಗೆ. ಈ ಒಂದು ಕಲ್ಸಕ್ಕರೆನ ನೀವು ಅಂಗಡಿಯಿಂದ ತೊಗೊಂಬಂದು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ಳಿ. ತುಂಬ ಏನು ಬೇಡ, ನಾವು ಅಂಗಡಿಯಲ್ಲಿ ಸಿಗುತ್ತೆ, ಇದು ಒಂದು 10 ರೂಪಾಯಿಗೂ ಕೂಡ ಕೊಡಿ ಅಂದರೂ ಕೊಡ್ತಾರೆ. ನಿಮ್ಮ ಕೈಯಲ್ಲಾದಷ್ಟು ನಿಮ್ಮ ಶಕ್ತಿ ಅನುಸಾರ ನೀವು ರಾಯರಿಗೆ ಸೇವೆನ ಮಾಡಿ. ಇಷ್ಟು ಅಷ್ಟು ಅಂತ ನಾನು ಯಾವತ್ತೂ ಯಾವ ವಿಡಿಯೋದಲ್ಲೂ ಕೂಡ ಹೇಳಲಿಲ್ಲ. ಒಂದು 10 ರೂಪಾಯಿ ಕಲ್ಸಕ್ಕರೆ ತೊಗೊಂಬಂದು ರಾಯರ ಮುಂದೆ ಒಂದು ಚಿಕ್ಕ ಬಟ್ಲಿನಲ್ಲಿ ಹಾಕಿ ಇಡಿ. ರಾಯರಿಗೆ ತುಂಬ ಖುಷಿಯಾಗುತ್ತೆ. ಕಲ್ಸಕ್ಕರೆ ಅಂದರೆ ತುಂಬಾ ಇಷ್ಟ ನಮ್ಮ ರಾಯರಿಗೆ. ಅದರಲ್ಲೂ ಕೆಂಪು ಕಲ್ಸಕ್ಕರೆನೇ ತೊಗೊಂಬನ್ನಿ. ಇನ್ನು ಹೂವು ಹಣ್ಣು ಯಥಾಶಕ್ತಿ ನಿಮಗೆ ಎಷ್ಟು ಶಕ್ತಿ ಅನುಸಾರ ತರಲಿಕ್ಕಾಗುತ್ತೋ ಅಷ್ಟು ತೊಗೊಂಬನ್ನಿ. ಇಲ್ಲ ಏನೂ ನಿಮಗೆ ತುಂಬ ಕಷ್ಟ ಆಗ್ತಾಯಿದೆ ಥರಥರವಾದ ವಿಧವಾದ ಹೂಗಳನ್ನ ತರೋದಕ್ಕೆ, ಹಣ್ಣುಗಳನ್ನ ತರೋದಕ್ಕೆ ಅಂದರೆ ಚಿಂತೆ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಆಗುತ್ತೋ, ಒಂದು ಸೇವಂತಿಗೆ ಆಗ್ಬೋದು ಅಥವಾ ತುಳಸಿ ಆಗ್ಬೋದು, ಏನಾದರೂ ಸರಿ ನಿಮ್ಮ ಶಕ್ತಿ ಅನುಸಾರ ನೀವು ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ಗುರುವಾರ ಬೆಳಿಗ್ಗೆ ನೀವು ಬೇಗ ಎದ್ದೇಳಬೇಕಾಗತ್ತೆ. ವ್ರತ ಯಾವುದೇ ವ್ರತ ಮಾಡಿ ನೀವು, ಓಕೆನಾ, ಸೇವೆ ಅಂತ ನೀವು ಮಾಡಲಿಕ್ಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಶುರು ಮಾಡಿ ವೀಕ್ಷಕರೇ. ತುಂಬ ಒಳ್ಳೆಯ ಒಂದು ಫಲ ಸಿಗುತ್ತೆ. ಬೇಗನೆ ಎದ್ದು ಅಂದರೆ ಒಂದು 4 ಗಂಟೆಗೆಲ್ಲ ಎದ್ದು ನೀವು ಮನೆಯೆಲ್ಲ ಸ್ವಚ್ಛ ಮಾಡಿ ನಿಮ್ಮ ಸ್ನಾನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಒಂದು ಪೂಜೆಗೆ ರೆಡಿ ಮಾಡ್ಕೊಳ್ಳಿ, ಆಯಿತಾ. ನಿಮ್ಮ ಮನೆಯಲ್ಲಿ ಈ ಒಂದು ವ್ರತ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಾ ಅಂದರೆ ರಾಯರದು ಒಂದು ಪುಟ್ಟ ವಿಗ್ರಹ ಆದರೂ ಪರವಾಗಿಲ್ಲ, ಒಂದು ಫೋಟೋ ಆದರೂ ಪರವಾಗಿಲ್ಲ, ಇರಲೇಬೇಕು. ಅದನ್ನು ಸ್ವಚ್ಛವಾಗಿ ಒಂದು ಮಡಿ ಬಟ್ಟೆಯಲ್ಲಿ ಸ್ವಚ್ಛ ಮಾಡಿ ರಾಯರಿಗೆ ಗಂಧ ಹಾಕಿ, ಗಂಧ ಲೇಪನ ಅಂದರೆ ನಮ್ಮ ರಾಯರಿಗೆ ತುಂಬ ಇಷ್ಟ. ರಾಯರಿಗೆ ಗಂಧ ಹಚ್ಚಿ ನೀವು ತಂದಿರುವಂತಹ ಹೂವು ಹಣ್ಣುಗಳನ್ನೆಲ್ಲ ರಾಯರಿಗೆ ಅರ್ಪಿಸಿ, ಸಾಧ್ಯ ಆದರೆ ಅವತ್ತಿನ ದಿನ ರಾಯರಿಗೆ ತುಪ್ಪದ ದೀಪನ ಹಚ್ಚಿ, ಹಾಗೆ ಮೊದಲಿಗೆ ನೀವು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡಾಗೆ ಕೆಂಪು ಕಲ್ಸಕ್ಕರೆನ ಒಂದು ಬೌಲ್ನಲ್ಲಿ ಹಾಕಿ, ಒಂದು ಬಟ್ಟಲಿನಲ್ಲಿ ಹಾಕಿ ರಾಯರ ಮುಂದೆ ಇಡಿ. ಮತ್ತು ನಿಮಗೆ ಇನ್ನೂ ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಂತ ಅನಿಸಿದ್ರೆ ಒಂದು ಬಟ್ಟಲಲ್ಲಿ ಹಾಲು ಅಥವಾ ಬೇರೆ ಏನಾದರೂ ನೀವು ಮನೆಯಲ್ಲಿ ತಯಾರು ಮಾಡಿ ಇಡ್ತೀನಿ ಅಂದರೂ ಸಂತೋಷನೇ. ನಿಮಗೇನು ತೃಪ್ತಿ ಅನಿಸುತ್ತೋ ನಮ್ಮ ರಾಯರಿಗೆ ಸೇವೆ ಮಾಡಲಿಕ್ಕೆ ಆ ರೀತಿ ನೀವು ಮಾಡಿ. ಆದರೆ ಕೆಂಪು ಕಲ್ಸಕ್ಕರೆ ಅಂತೂ ಖಂಡಿತವಾಗ್ಲೂ ಮರಿಬೇಡಿ. ಇದನ್ನೆಲ್ಲ ಸಿದ್ಧ ಮಾಡ್ಕೊಂಡ್ಮೇಲೆ ಮೊದಲಿಗೆ ನೀವು ಮಾಡಬೇಕಾಗಿರೋದು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ. ನಾವು ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೂ ಮೊದಲಿಗೆ ನಮಗೆ ನಾವು ಸಂಕಲ್ಪ ಮಾಡ್ಕೋಬೇಕು ಮನಸ್ಸಿನಲ್ಲಿ. ನಿಮ್ಮ ಕಷ್ಟ ಏನಿದೆಯೋ ಅದನ್ನು ನೀವು ರಾಯರ ಮುಂದೆ ಕೂತ್ಕೊಂಡು ಹೇಳಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನೆ ದೇವರ ಹತ್ರ ಮೊದಲಿಗೆ ಕೇಳ್ಕೊಳ್ಳಿ, ವಿಘ್ನೇಶ್ವರನ ಹತ್ರ ಕೇಳ್ಕೊಳ್ಳಿ, ರಾಯರ ಹತ್ರ ಕೇಳ್ಕೊಳ್ಳಿ, ನನಗಿಂತಹ ಕಷ್ಟದಿಂದ ನನ್ನನ್ನು ಪಾರು ಮಾಡಪ್ಪ ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಒಂದು 3 ದಿನದ ಅನುಷ್ಠಾನದ ವ್ರತನ ಶುರು ಮಾಡಿ. ದೀಪ ಧೂಪ ಎಲ್ಲ ಬೆಳಗಿದ ನಂತರ ನನ್ನ ಅಪ್ಪನ ಹತ್ರ ಕೂತ್ಕೊಂಡು ನಿಮ್ಮ ಕಷ್ಟನೆಲ್ಲ ಹೇಳ್ಕೊಂಡು, ತಂದೆ ಹತ್ರ ಮಗು ಕೂತ್ಕೊಂಡು ಹೇಳುತ್ತೆ ನೋಡಿ, ಆ ರೀತಿ ನೀವು ಕೇಳ್ಕೊಳ್ಳಿ ತಂದೆನ, ಆಯಿತಾ. ತುಂಬ ಶ್ರದ್ಧಾಭಕ್ತಿಯಿಂದ ನೀವು ಈ ವ್ರತನ ಮಾಡಿ ನೋಡಿ. ಯಾಕೆ ರಾಯರು ನಿಮ್ಗೆ ಅನುಗ್ರಹ ಮಾಡಲ್ಲ? ಖಂಡಿತವಾಗ್ಲೂ ಮಾಡ್ತಾರೆ. ನಾವು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಶ್ರದ್ಧೆ ಅಲ್ವಾ, ನಂಬಿಕೆ ಇರಬೇಕು. ಮತ್ತು ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಇರಬೇಕು. ಅದೇ ರೀತಿ ಶ್ರದ್ಧಾಭಕ್ತಿಯಿಂದ ನೀವು ರಾಯರ ಧ್ಯಾನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ನಿಮಗೆ ಹಾಗೇ ಆಗುತ್ತೆ ಸ್ನೇಹಿತರೆ.
ಇನ್ನು ಮೊದಲನೇ ವಾರ ನೀವು ಯಾವ ರೀತಿ ಮಾಡ್ತೀರೋ ಅದೇ ರೀತಿ 3 ವಾರ ಕೂಡ ನೀವು ಮಾಡಬೇಕಾಗತ್ತೆ. ಪ್ರತಿ ಗುರುವಾರ ನಾನು ಯಾವ ರೀತಿ ಹೇಳಿದನೋ ಆ ರೀತಿ ನೀವು ಮಾಡ್ಕೊತಾ ಬನ್ನಿ. ಮತ್ತು ಗುರುವಾರ ಪೂಜೆ ಮಾಡಿದ ನಂತರ ಹತ್ತಿರದಲ್ಲಿ ಯಾವುದಾದ್ರೂ ರಾಯರ ಮಠ ಇದ್ದರೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಬನ್ನಿ. ಸಾಧ್ಯವಾದರೆ ನಿಮಗೆ ಹೆಜ್ಜೆ ನಮಸ್ಕಾರ ಹಾಕ್ಲಿಕ್ಕೆ ಸಾಧ್ಯ ಇದ್ದರೆ ಹೆಜ್ಜೆ ನಮಸ್ಕಾರ ಮಾಡಿ, ತುಂಬ ಒಳ್ಳೆಯದು. ಇಲ್ಲ ಎಲ್ಲೂ ಹತ್ತಿರದಲ್ಲಿ ನಮಗೆ ರಾಯರ ಮಠ ಇಲ್ಲ ಅಂತ ಅಂದ್ಕೊಳ್ಳೋರು ಚಿಂತೆ ಇಲ್ಲ, ಮನೆಯಲ್ಲೇ ನೀವು ಭಕ್ತಿಯಿಂದ ರಾಯರನ್ನ ಕೇಳ್ಕೊಂಡಿದ್ದೀರಲ್ವ ಸಾಕು. ಇನ್ನು ರಾಯರ ಸ್ತೋತ್ರವನ್ನು ಖಂಡಿತವಾಗ್ಲೂ ನೀವು ಪಠಿಸಿ ಅವತ್ತಿನ ದಿನ, ಆಯಿತಾ. ನಿಮ್ಗೆ ಏನು ಬರುತ್ತೋ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಇದೇನು ತುಂಬ ಕಷ್ಟಕರವಾಗಿರುವಂತಹ ಸ್ತೋತ್ರ ಏನಲ್ಲ ಅಲ್ವಾ. ಈ ಒಂದು ಸ್ತೋತ್ರನೇ ನೀವು ಒಂದು 108 ಸಾರಿ ಕೂತ್ಕೊಂಡು ಭಕ್ತಿಯಿಂದ ರಾಯರ ಮುಂದೆ ಪಠಿಸಿ. ನೋಡಿದ್ರಲ್ವ ಎಷ್ಟು ಸರಳವಾಗಿ ನಾವು ರಾಯರ ಸೇವೆಗಳನ್ನ ಮಾಡ್ಕೋಬೋದು ಅಂತ ಹೇಳಿ. ಇನ್ನೂ ತುಂಬ ವಿಧವಾದ ಸೇವೆಗಳಿದೆ ನನ್ನ ಅಪ್ಪನಿಗೆ ಮಾಡೋದು. ಖಂಡಿತವಾಗ್ಲೂ ನಾನು ಎಲ್ಲನೂ ಒಂದೊಂದಾಗೆ ನಿಮ್ಮ ಹತ್ರ ಹಂಚ್ಕೋತಾ ಬರ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏಕೆ ಅಂದರೆ ಇನ್ನಷ್ಟು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಇನ್ನಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.